ಮೇಷರಾಶಿ, ನಿಮ್ಮ ರಾಶಿಗೆ ಇವತ್ತಿನ ದಿನ ಮಾನಸಿಕವಾದ ಕ್ರೋಧಗಳು ಅಧಿಕಗೊಳ್ಳುವಂಥ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ವ್ಯತ್ಯಾಸಗಳನ್ನು ಕಾಣುವ ಸಾಧ್ಯತೆ ಇದೆ. ಚಿಕ್ಕ ಪುಟ್ಟ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೆಮ್ಮದಿಯ ವಾತಾವರಣದಿಂದ ದೂರವಾಗುವಂತಹ ಗುಣಗಳು ನಿಮ್ಮಲ್ಲಿ ಇವತ್ತು ಕಾಣಿಸ್ತಾ ಇದೆ. ಸಮಾಧಾನವೇ ಇದಕ್ಕೆ ಪರಿಹಾರ, ಕ್ಷಮಾಗುಣವೇ ಇದಕ್ಕೆ ಇನ್ನೊಂದು ಪರಿಹಾರ. ಈ ದಿನ ವಿಶೇಷ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಆದಾಯವನ್ನು ಪಡೆದುಕೊಳ್ಳುವ ಯೋಗ ಇದೆ. ಮೇಷರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಶುಭ ಮತ್ತು ಅಶುಭ ಎರಡೂ ನಿಮ್ಮ ಪಾಲಿಗೆ ಇರುವುದರಿಂದ ತಾವು ಈ ದಿನ ಮಾಡಬೇಕಾದಂತಹ ದೇವತಾ ಸ್ಮರಣೆ, ವಿಶೇಷವಾದಿ ಶಂಕರ ನಾರಾಯಣ ದೇವರ ಸ್ಮರಣೆ, ಶಿವದೇವರ ಆರಾಧನೆಯನ್ನು ಮಾಡುವುದು ಒಳ್ಳೆಯದು. ವೃಷಭ ರಾಶಿ, ನಿಮ್ಮ ರಾಶಿಗೆ ಈ ದಿನ ಸಂಭ್ರಮಾಚರಣೆ ಮಾಡುವಂತಹ ದಿನ, ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯನ್ನು ಕಾಣುವಂತಹ ದಿನ, ಅವಿವಾಹಿತರಿಗೆ ವಿವಾಹದ ಬಗ್ಗೆ ಮಾತುಕತೆಯನ್ನು ನಡೆಸಿಕೊಳ್ಳುವಂತಹ ಸಾಧ್ಯತೆಗಳು ಇದೆ. ಇನ್ನು ಇವತ್ತಿನ ನಂತರದಲ್ಲಿ ಮಾಡಬೇಕಾದಂಥ ಕೆಲವು ಅದ್ಭುತ ಬದಲಾವಣೆಗಳ ಬಗ್ಗೆ ಚಿಂತನೆಯನ್ನು ಮಾಡುವಂತಹ ಸಾಧ್ಯತೆಗಳಿದೆ. ವೃಷಭ ರಾಶಿಯವರಿಗೆ ವ್ಯಾಪಾರ ಮಾಡುವವರಿಗೆ ಈ ದಿನ ಲಾಭದಲ್ಲಿ ಒಳ್ಳೆಯ ಉನ್ನತ ಸ್ಥಾನಮಾನಾದಿಗಳನ್ನು ಸಂಪತ್ತನ್ನು ಪಡೆಯುವ ಯೋಗ. ಈ ದಿನ ಬಹುತೇಕವಾಗಿ ಶುಭ ಫಲಗಳು ಅಧಿಕವಾಗಿ ಕಾಣುವ ಸಾಧ್ಯತೆಗಳು ವೃಷಭ ರಾಶಿಯವರಿಗಿದೆ. ತಾವು ಮಾಡಬೇಕಾದಂತಹ ಈ ದಿನದ ದೈವಿಕ ಆರಾಧನೆ, ಶಿವದೇವರಿಗೆ ಬಿಲ್ವಪತ್ರ ಅರ್ಚನೆಯನ್ನು, ಪಂಚಾಕ್ಷರಿ ಜಪಪಾರಾಯಣವನ್ನು ಮಾಡುವುದು ಬಹಳ ಒಳ್ಳೆಯದು. ಮಿಥುನ ರಾಶಿ, ನಿಮ್ಮ ರಾಶಿಗೆ ಈ ದಿನ ಸತ್ಕರ್ಮಕ್ಕಾಗಿ ಧನವ್ಯಯ, ಮಕ್ಕಳ ಸಂತೋಷದಲ್ಲಿ ಪಾಲುದಾರಿಕೆಯನ್ನು ಪಡೆಯುವಂತಹ ಸಾಧ್ಯತೆ, ಬೇಕಾದಂತಹ ವಸ್ತುಗಳನ್ನು ಪಡೆದುಕೊಳ್ಳುವಂತಹ ಅಲಂಕಾರ ವಸ್ತುಗಳು, ವಸ್ತ್ರಭೂಷಣಾದಿಗಳನ್ನು ಪಡೆದುಕೊಳ್ಳುವಂತಹ ಯೋಗಗಳು. ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಆದಾಯವಿದ್ದರೂ ಖರ್ಚು ಮತ್ತು ಆದಾಯ ಸಮವಾಗಿರುವಂತಹ ದಿನ. ದೂರ ಸ್ಥಳ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ದಿನ ಮಿಥುನ ರಾಶಿಯವರಿಗೆ ಶುಭವು ಅಧಿಕವಾಗಿ ಅಲ್ಪ ಪ್ರಮಾಣದ ಅಶುಭ ಫಲ ಇದೆ. ತಾವು ಮಾಡಬೇಕಾದ ಈ ದಿನದ ದೈವಿಕ ಪ್ರಾರ್ಥನೆ, ದತ್ತಾತ್ರೇಯ ದೇವರ ಸ್ಮರಣೆಯನ್ನು, ಹಾಗೆಯೇ ವಿಶೇಷವಾಗಿ ನಿಮ್ಮ ಕಮ್ಯುನಿಟಿಯಲ್ಲಿ ಗುರುಗಳ ಚಾತುರ್ಮಾಸ್ಯ ನಡೀತಾ ಇರುವಂತಹ ಪುಣ್ಯಕಾಲ ಇದೆ. ಇದರಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದು ಬಹಳ ಒಳ್ಳೆಯ ಪರಿಹಾರ. ಕರ್ಕಾಟಕ ರಾಶಿ, ನಿಮ್ಮ ರಾಶಿಗೆ ಈ ದಿನ ಬಹಳ ಸಂತೋಷವಿರುವಂತಹ ದಿನ. ರಾಶಿಯಲ್ಲಿಯೇ ಚಂದ್ರನಿದ್ದು ಚಂದ್ರನಿಗೆ ತನ್ನ ಅಭಿವೃದ್ಧಿಯ ಪಥದತ್ತ ಸಂಚರಿಸುವಂಥ ಚಿಂತನ ಮಂಥನವನ್ನು ಮಾಡುವ ಸಾಧ್ಯತೆ ಇದೆ. ಉದ್ಯೋಗ ಇಲ್ಲದವರು ಉದ್ಯೋಗದ ಬಗ್ಗೆ ನಿರ್ಧಾರವನ್ನು ಕೈಗೆತ್ತಿಕೊಳ್ಳುವ ಯೋಗಾದಿಗಳಿದೆ. ವ್ಯಾಪಾರಿಗಳಿಗೆ ಈ ದಿನ ಒಳ್ಳೆಯ ಲಾಭದಾಯಕವಾದ ಫಲವು ಕಾಣುವಂತಹ ಸಾಧ್ಯತೆ ಇದೆ. ಶೇರ್ ಮಾರ್ಕೆಟಿನಲ್ಲಿ ವ್ಯವಹರಿಸುವವರಿಗೆ ಈ ದಿನ ಲಾಭದಲ್ಲಿ ಉನ್ನತ ಫಲವನ್ನು, ಅಭಿವೃದ್ಧಿಯನ್ನು ಕಾಣುವ ಯೋಗಾದಿಗಳಿದೆ. ಈ ದಿನ ಕರ್ಕಾಟಕ ರಾಶಿಯವರಿಗೆ ಬಹುತೇಕವಾಗಿ ಶುಭ ಫಲ ಅಧಿಕವಾಗಿ ಕಾಣುವ ಎಲ್ಲ ಲಕ್ಷಣಗಳಿದೆ. ಅಷ್ಟಮದಲ್ಲಿ ಶನಿ ಇರುವುದರಿಂದ ಶನಿದೇವರ ಸೇವೆಯನ್ನು ಮಾಡಿ, ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡುವುದು ಒಳ್ಳೆಯದು. ಸಿಂಹರಾಶಿ, ಧನ ನಷ್ಟ ಯೋಗ, ಆದಾಯಕ್ಕಿಂತ ಅಧಿಕ ಖರ್ಚು, ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಇರುತ್ತೆ. ಮಾಡುವ ಕೆಲಸದಲ್ಲಿ ಆಲಸ್ಯಗಳುಂಟಾಗುತ್ತೆ, ಮರೆತು ಹೋಗುವ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಅಮೂಲ್ಯ ವಸ್ತುಗಳ ಬಗ್ಗೆ ಜಾಸ್ತಿಯಾಗಿ ನಿಗಾವಹಿಸಿ, ಪ್ರಯಾಣ ಯೋಗಾದಿಗಳು ಕಾಣುವಂತಹ ಸಾಧ್ಯತೆ ಇದೆ. ಅದರಲ್ಲಿಯೂ ವಿಶೇಷವಾಗಿ ಮಾತಾಪಿತೃಗಳಿಂದ ಕಿರಿಕಿರಿ ಪಡೆದುಕೊಳ್ಳುವ ಯೋಗ ಯುವಕ ಯುವತಿಯರಿಗೆ ಜಾಸ್ತಿಯಾಗಿದೆ. ಅದರಿಂದ ಕರ್ತವ್ಯಕ್ಕೆ ಮಹತ್ವವನ್ನು ಕೊಡಿ, ಸಮಯಕ್ಕೆ ಮಹತ್ವವನ್ನು ಕೊಡಿ, ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ. ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ, ದುರ್ಗಾ ಪರಮೇಶ್ವರಿ ದೇವರ ಸೇವೆಯನ್ನು ಮಾಡಿ, ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಿ. ಕನ್ಯಾ ರಾಶಿ, ಲಾಭಪ್ರದವಾದ ದಿನ. ಏಕಾದಶದಲ್ಲಿ ಚಂದ್ರ ರವಿ ಇರುವುದರಿಂದ ಕಳೆದು ಹೋದ ವಸ್ತು ಮರು ಪ್ರಾಪ್ತವಾಗುವಂತಹ ದಿನ. ಬಹಳ ದಿನದಿಂದ ಕಾಯುತ್ತಿರುವಂತಹ ಸಂಪತ್ತು ಪ್ರಾಪ್ತಿಯಾಗುವಂತಹ ದಿನ. ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯನ್ನು ಕಾಣುವಂತಹ ದಿನ. ವ್ಯಾಪಾರಿಗಳಿಗೆ ಅನಿರೀಕ್ಷಿತವಾಗಿ ಉನ್ನತ ವ್ಯಾಪಾರಗಳನ್ನು ಪಡೆದುಕೊಳ್ಳುವಂತಹ ದಿನ. ಆದರೆ ಆರೋಗ್ಯದ ವ್ಯತ್ಯಾಸಗಳು ಕಾಣುವ ಸಾಧ್ಯತೆ ಇರುವುದರಿಂದ ಗಂಟು ನೋವು, ಬೆನ್ನು ನೋವು ಇತ್ಯಾದಿಗಳ ಸಮಸ್ಯೆಗಳು ಕಾಣಿಸುತ್ತೆ. ಸ್ತ್ರೀಯರಿಗೆ ಋತುಚಕ್ರದ ವ್ಯತ್ಯಾಸಗಳು ಕಾಣುವ ಸಾಧ್ಯತೆಗಳಿದೆ. ಅದರಿಂದ ತಾವು ಈ ದಿನ ಸಮಾಧಾನವಾಗಿ
ಆಹಾರ ಪದ್ಧತಿಯನ್ನು ಜವಾಬ್ದಾರಿಯುಕ್ತವಾಗಿ ತೆಗೆದುಕೊಂಡರೆ ಒಳ್ಳೆಯ ಫಲವನ್ನು ಪಡೆಯುವ ಸಾಧ್ಯತೆ ಇದೆ. ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ, ಅಷ್ಟಾಕ್ಷರಿ ಜಪ ಪಾರಾಯಣ ಮಾಡುವುದು ಒಳ್ಳೆಯದು.